14 मे 1657, ठिकाण किल्ले पुरंदर. युगपुरुष छत्रपती शिवाजी महाराजांना पुत्ररत्न झाले. स्वराज्याची घडी बसत असतानाच एका तेजस्वी सूर्याचा उदय झाला. ಹಲೋ ಹಾಯ್ ಸ್ನೇಹಿತರೆ, ನಮಸ್ಕಾರ ಸ್ನೇಹಿತರೆ. ಕಾಂಪಿಟೇಟಿವ್ ಫೀಲ್ಡ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನಾವೆಲ್ಲರೂ ಈ ಕ್ಲಾಸ್ನಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಇತಿಹಾಸ, ಪುರುಷರ ಬಗ್ಗೆ, ರಾಜ ಮತ್ತು ಮಹಾರಾಜರ ಬಗ್ಗೆ ಹೇಳುವುದಾದರೆ ವಿಡಿಯೋ ಅಥವಾ ಕಥೆಗೆ ಇನ್ನಷ್ಟು ಮೆರುಗು ಬರಲಿ ಅವರನ್ನು ದೊಡ್ಡ ಪದಗಳಿಂದ ವರ್ಣಿಸಿ ವೈಭವೀಕರಿಸಿ ಹೇಳುವುದೇ ಸರ್ವೇ ಸಾಮಾನ್ಯವಾಗಿದೆ. ಆದರೆ ಇವತ್ತಿನ ದಿನ ನಾವು ಭಾರತ ಖಂಡ 16ನೇ ವಯಸ್ಸಿನ ಚಕ್ರವರ್ತಿ ಶಿವಾಜಿ ಮಹಾರಾಜರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮರಾಠರ ಏಳಿಗೆಯಲ್ಲಿ ಶಿವಾಜಿ ಮಹಾರಾಜರ ಒಂದು ದಂತಕಥೆಯನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೊಘಲರ ಅವನತಿಯು ಭಾರತದ ವಿವಿಧ ಭಾಗಗಳಲ್ಲಿ ಸ್ವತಂತ್ರ ರಾಜ್ಯಗಳ ಉದಯಕ್ಕೆ ಅವಕಾಶ ಕಲ್ಪಿಸಿತು. ಅದರಲ್ಲಿ ಮರಾಠರು ಪ್ರಮುಖರು. ಶಿವಾಜಿಯು ಮರಾಠ ರಾಜ್ಯದ ಸ್ಥಾಪಕನಾಗಿದ್ದ. ಹಾಗೆ ಶಿವಾಜಿಯ ಒಂದು ಆರಂಭಿಕ ಜೀವನ ಯಾವ ರೀತಿಯಲ್ಲಿತ್ತು, ಶಿವಾಜಿಯ ಜನಿಸಿದ ಎಲ್ಲಿ ಮತ್ತು ಎಷ್ಟರಲ್ಲಿ ಎಂಬುದನ್ನು ನೋಡೋದಾದರೆ, ಶಿವಾಜಿಯು ಸಾಮಾನ್ಯ ಶಕ 1627ರಲ್ಲಿ ಶಿವನೇರಿ ಎಂಬಲ್ಲಿ ಜನಿಸಿದನು. ಹಲವು ಇತಿಹಾಸಕಾರರು ಅವನು ಜನಿಸಿದ ವರ್ಷ ಸಾಮಾನ್ಯ ಶಕ 1630 ಎಂದಿದ್ದಾರೆ. ಶಹಜಿ ಭೋಂಸ್ಲೆ ಮತ್ತು ಜೀಜಾಬಾಯಿ ಅವನ ತಂದೆ ತಾಯಿಗಳನ್ನು ಶಹಜಿಯು ಸೇನಾ ಸರ್ದಾರನಾಗಿ ಆರಂಭಿಸಿದನು. ಅಹಮದ್ ನಗರದ ಸುಲ್ತಾನನಲ್ಲಿ ಮತ್ತು ನಂತರ ಬಿಜಾಪುರ ಆದಿಲ್ಶಾಹಿ ಸುಲ್ತಾನಲ್ಲಿ ಸೇವೆ ಸಲ್ಲಿಸಿದನು. ಶಹಜಿಗೆ ಪುಣಾವನ್ನು ಜಹಗೀರ್ನನ್ನಾಗಿ ನೀಡಲಾಗಿತ್ತು. ಇದನ್ನು ಜೀಜಾಬಾಯಿ ನೋಡಿಕೊಳ್ಳುತ್ತಿದ್ದಳು. ಆದರೆ ಶಹಜಿಯು ಅವನ ಮತ್ತೊಂದು ಜಹಗೀರ್ ಆಗಿದ್ದ ಬೆಂಗಳೂರಿನಲ್ಲಿ ಜನಿಸ್ತಾನೆ. ಯಾರು ಶಹಜಿಯು ಮತ್ತೊಂದು ಜಹಗೀರ್ ಆಗಿದ್ದ ಬೆಂಗಳೂರಿನಲ್ಲಿ ನೆಲೆಸ್ತಾನ. ಧೈರ್ಯ ಮತ್ತು ಧರ್ಮ, ಶ್ರದ್ಧೆ ಸ್ವಭಾವದ ಮಹಿಳೆಯಾಗಿದ್ದ ಜೀಜಾಬಾಯಿ ತನ್ನ ಮಗನಲ್ಲಿ ಪರಾಕ್ರಮ, ಆಧ್ಯಾತ್ಮ ಮತ್ತು ಶೌರ್ಯಗಳನ್ನು ತುಂಬಿದಳು. ಅವಳು ತನ್ನ ಮಗನಿಗೆ ರಾಮಾಯಣ, ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದಳು. ಜೀಜಾಬಾಯಿ ತನ್ನ ಮಗನಾದಂಥ ಶಿವಾಜಿಗೆ ಯಾವ ಕಥೆಗಳನ್ನು ಹೇಳ್ತಿದ್ದೆ ಅಂದ್ರೆ, ಮೊದಲನೇದಾಗಿ ರಾಮಾಯಣ ಮತ್ತು ಮಹಾಭಾರತ ಇಂತಹ ಕಥೆಗಳನ್ನು ಹೇಳಿ ದಾದಾಜಿ ಕೊಂಡದೇವನು ಶಿವಾಜಿಯ ವಿದ್ಯಾಗುರು ಮತ್ತು ಮಾರ್ಗದರ್ಶಕನಾಗಿದ್ದನು. ಅವನು ಶಿವಾಜಿಗೆ ಆಡಳಿತ ಮತ್ತು ಯುದ್ಧ ಕಲೆಗಳ ತರಬೇತಿ ನೀಡಿದನು. ಶಿವಾಜಿಯ ಸಂತರಾದ ರಾಮದಾಸ್ ಮತ್ತು ತುಕಾರಾಮ್ನಿಂದಲೂ ಸಹ ಪ್ರಭಾವಿತನಾದನು. ಗುಡ್ಡಗಾಡುಗಳಲ್ಲಿ ಜೀವಿಸುತ್ತಿದ್ದ ಮಾವಳಿಯರು ಶಿವಾಜಿಯ ಸ್ನೇಹಿತರು ಮತ್ತು ಅನುಯಾಯಿಗಳಾದರು ಅಂತಕ್ಕಂಥ ಇಲ್ಲಿ ನೋಡೋಣ. ಈತ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳಿಂದ ಈತ ಬಲಶಾಲಿ ಎಂಬ ಧೈರ್ಯಶಾಲಿ ಎಂಬುದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಈ ಶಿವಾಜಿ ಮಹಾರಾಜರ ಬಗ್ಗೆ ಕೆಲವೊಂದಷ್ಟು ಶಿವಾಜಿಯ ಸಾಧನೆಗಳು, ಯುದ್ಧಗಳನ್ನು ನೋಡೋದಾದರೆ, ಶಿವಾಜಿಯು 20ನೇ ವಯಸ್ಸನ್ನು ತಲುಪುವುದಕ್ಕಿಂತ ಮೊದಲೇ ಸೈನಿಕ ಜೀವನವನ್ನು ಆರಂಭಿಸಿದನು. 20ಕ್ಕೂ ಸಹ ವಯಸ್ಸಾಗಿರಲಿಲ್ಲ. ಹಾಗೆಯೇ ಈ ಒಂದು ಸೈನಿಕ ಜೀವನವನ್ನು ಆಧರಿಸುತ್ತಾನೆ. ಮಾವಳಿಯರ ನೆರವಿನಿಂದ ಅವನು ತೋರಣಕೋಟೆಯನ್ನು ವಶಪಡಿಸಿಕೊಳ್ತಾನೆ. ಮಾವಳಿಯರ ನೆರವಿನಿಂದ ಅಂದರೆ ಅವನ ಸೈನಿಕ ಇರುವ ಒಂದು ನೆರವಿನಿಂದ ಆತ ತೋರಣಕೋಟೆಯನ್ನು ವಶಪಡಿಸಿಕೊಳ್ತಾನೆ. ಇವನು ಶಿಖಾಣಕೊಂಡನ, ಸಿಂಹಗಡ ಮತ್ತು ಪುರಂದರ ಮುಂತಾದ ಅನೇಕ ಕೋಟೆಗಳನ್ನು ಬಿಜಾಪುರ ಸುಲ್ತಾನರಿಂದ ಗೆದ್ದುಕೊಳ್ತಾನ ಅಂತ ಹೇಳ್ಬೋದು. ಭಾರೀ ನಷ್ಟಗಳನ್ನು ಅನುಭವಿಸಿದ ಬಿಜಾಪುರದ ಸುಲ್ತಾನನು ಶಹಜಿಯನ್ನು ಬಂಧಿಸಿದನು. ಶಿವಾಜಿಯು ತನ್ನ ರಾಜನೈತಿಕ ಜಾಣ್ಮೆಯಿಂದ ತನ್ನ ತಂದೆಯನ್ನು ಬಿಡುಗಡೆಗೊಳಿಸಿಕೊಂಡನು. ನಂತರ ಶಿವಾಜಿಯು ತನ್ನ ಗಮನವನ್ನು ಕೊಂಕಣ ತೀರದ ಕಡೆ ಹರಿಸಿ ಜಾವಳಿ ಪ್ರದೇಶವನ್ನು ಆಕ್ರಮಿಸಿದನು. ಇಲ್ಲಿ ಅವನು ಪ್ರತಾಪಗಡ ಎಂಬ ಹೊಸ ಕೋಟೆಯನ್ನು ನಿರ್ಮಿಸಿದನು. ಈತ ನಿರ್ಮಿಸ್ತಾನೆ. ಇಲ್ಲಿ ರಾಜನೈತಿಕ ಮತ್ತು ಜಾಣ್ಮೆಯಿಂದ ತನ್ನ ತಂದೆಯನ್ನು ಬಿಡುಗಡೆ ಮಾಡ್ತಾನೆ. ತನ್ನ ತಂದೆಯಲ್ಲಿರ್ತಕ್ಕಂಥ ಒಂದು ಶೌರ್ಯತ್ವ, ಆತನ ಒಂದು ತಲೆ ಉಳಿಸಿ ಆತನ ನೈತಿಕ ಜಾಣ್ಮೆಯಿಂದ ಆತನ ತಂದೆಯನ್ನು ಬಿಡುಗಡೆ ಮಾಡಿಸ್ಕೊತಾನೆ. ಅನಂತರ ಇರುವುದು ಪ್ರತಾಪಗಡ ಅಂತಕ್ಕಂಥ ಒಂದು ಕೋಟೆಯನ್ನು ಇದನ್ನೇ ಒಂದು ನಿರ್ಮಿಸ್ತಾನೆ ಅಂತ ಹೇಳ್ಬೋದು. ಮತ್ತು ಶಿವಾಜಿ ಮತ್ತು ಅಫ್ಜಲ್ ಖಾನ್ ನಡುವಿನ ಒಂದು ಯುದ್ಧ ಯಾವ ರೀತಿ ಇತ್ತು? ಅಫ್ಜಲ್ ಖಾನ್ ಯಾರು ಅಂದರೆ, ಈತ 6 ಅಡಿ ಎತ್ತರದ ಮನುಷ್ಯ. 1659 ಆದಿಲ್ಶಾಹಿ ಸುಲ್ತಾನ ವಿರುದ್ಧ ಶಿವಾಜಿ ಸೈನಿಕ ಚಟುವಟಿಕೆಗಳು ಮುಂದುವರಿದವು. ಇದರಿಂದಾಗಿ ಶಿವಾಜಿಯನ್ನು ಶಿಕ್ಷಿಸಲು
ಬಿಜಾಪುರದ ಸುಲ್ತಾನರು ಅಫ್ಜಲ್ ಖಾನ್ನನ್ನು ಕಳಿಸ್ತಾರ. ಶಿವಾಜಿಯು ತುಂಬ ಚತುರತೆ ಅಂದರೆ ವ್ಯಾಕರಣಕ ಎಂಬ ಆಯುಧದ ಸಹಾಯದಿಂದ ಅವನನ್ನು ಕೊಂದು ಅವನ ಬಿಡಾರವನ್ನು ಲೂಟಿ ಮಾಡ್ತಾನೆ. ಸಾಮಾನ್ಯ ಶಕ 1661ರಲ್ಲಿ ಬಿಜಾಪುರದ ಸುಲ್ತಾನನು ಶಾಂತಿ ಒಪ್ಪಂದ ಮಾಡಿಕೊಂಡು ಶಿವಾಜಿಯ ಆಕ್ರಮಿತ ಪ್ರದೇಶಗಳಿಗೆ ಮಾನ್ಯತೆ ನೀಡ್ತಾನೆ. ಈತ ಶಿವಾಜಿ ಅಫ್ಜಲ್ ಖಾನನ್ನು ಯಾವ ಆಯುಧದಿಂದ ಕೊಲ್ಲಲಾಯಿತು ಅಂದ್ರೆ ವ್ಯಾಕರಣಕ ಎಂಬ ಆಯುಧದಿಂದ ಈತ ಕೊಲ್ತಾನೆ. ಆಮೇಲೆ ಅವನ ಬಿಡಾರವನ್ನು ಲೂಟಿ ಮಾಡ್ತಾನೆ. ಸಾಮಾನ್ಯ ಶಕ 1661ರಲ್ಲಿ ಬಿಜಾಪುರ ಸುಲ್ತಾನನ್ನು ಶಾಂತಿ ಒಪ್ಪಂದ ಮಾಡಿಕೊಂಡು ಶಿವಾಜಿಯ ಆಕ್ರಮಿತ ಪ್ರದೇಶಗಳಿಗೆ ಮಾನ್ಯತೆಯನ್ನು ನೀಡ್ತಾನೆ ಅಂತ ಹೇಳ್ಬೋದು. ಆಮೇಲೆ ಶಿವಾಜಿ ಮತ್ತು ಔರಂಗಜೇಬನ ನಡುವೆ ನಡೆದಂತಹ ಯುದ್ಧ ಯಾವ ರೀತಿ ಇತ್ತು? ಔರಂಗಜೇಬ ಮತ್ತು ಶಿವಾಜಿ ನಡುವೆ ಔರಂಗಜೇಬನಿಗೆ ಇದ್ದ ಹಲವಾರು ಕೋಟೆಗಳು ಔರಂಗಜೇಬನಿಗೆ ಸೇರಿದ್ದ ಹಲವಾರು ಕೋಟೆಗಳು ಮತ್ತು ಪ್ರದೇಶಗಳನ್ನು ಶಿವಾಜಿ ಗೆಲ್ತಾನೆ. ಶಿವಾಜಿಯ ಆಕ್ರಮಣ ತಡೆಯಲು ಔರಂಗಜೇಬ್ ಶೈಸ್ತಾ ಖಾನ್ನನ್ನು ದಖ್ಖನ್ನಿನ ನೂತನ ರಾಜ್ಯಪಾಲವನ್ನಾಗಿ ನೇಮಿಸಿದನು. ಪೂನಾವನ್ನು ಒಳಗೊಂಡಂತೆ ವಿಶಾಲ ಮರಾಠ ಪ್ರದೇಶ, ಕೊಂಕಣ ಮತ್ತು ಚಕಣ ಕೋಟೆಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಶೈಸ್ತಾ ಖಾನ್ ಯಶಸ್ವಿಯಾದನು. ಕೊಂಕಣ ಮತ್ತು ಚಕಾನ್ ಕೋಟೆಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಶೈಸ್ತಾ ಖಾನ್ ಯಶಸ್ವಿಯಾದನು. ನಂತರ ಶೈಸ್ತಾ ಖಾನನು ಶಿವಾಜಿಯು ತನ್ನ ಬಾಲ್ಯ ಜೀವನವನ್ನು ಕಳೆದ ಪುನಾದ ಮನೆಯಲ್ಲೇ ಬಂದು ನೆಲೆಸಿದನು. ಸಾಮಾನ್ಯ ಶಕ 1663ರಲ್ಲಿ ಕೆಲವೇ 100 ಸೈನಿಕರೊಂದಿಗೆ ವಿವಾಹ ದಿಬ್ಬಣವರಂತೆ ವೇಷ ಮೆರೆಸಿಕೊಂಡು ಶಿವಾಜಿಯು ಪುನಾ ನಗರವನ್ನು ಪ್ರವೇಶಿಸಿದನು. ಸುಲಭವಾಗಿ ಆ ಮನೆಯೊಳಗೆ ದಾರಿ ಕಂಡುಕೊಂಡ ಶಿವಾಜಿಯು ಶೈಸ್ತಾ ಖಾನ್ನ ಮೇಲೆ ದಾಳಿ ಮಾಡಿದನು. ಖಾನನು ತನ್ನ ಕೈ ವಿರಲನ್ನು ಕಡಿದುಕೊಂಡು ಪಲಾಯನ ಮಾಡಿದನು. ಇದು ಶಿವಾಜಿಯ ಖ್ಯಾತಿಯನ್ನು ಹೆಚ್ಚಿಸಿತು ಅಂತ. ಶಿವಾಜಿ ಶೈಸ್ತಾ ಖಾನ್ನ ಕೈ ವಿರಲನ್ನು ಅಲ್ಲಿ ಕಳೆದುಕೊಂಡು ಪಲಾಯನ ಮಾಡ್ತಾನೆ. ಇದು ಶಿವಾಜಿಯ ಖ್ಯಾತಿ ಅಂದರೆ ಶಿವಾಜಿಯ ಹೆಸರು ಪ್ರಸಿದ್ಧವಾಗುವಂತೆ ಈ ಒಂದು ಔರಂಗಜೇಬನಲ್ಲಿರುವ ಒಬ್ಬ ಪುರುಷನ ಕೈ ಬೆರಳು ಈತನ ಖ್ಯಾತಿಯನ್ನಾಗಿ ಹಬ್ಬಿಸುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಶಿವಾಜಿಯು ತುಂಬ ಚಾತುರತೆಯಿಂದ ರಾಜ್ಯಗಳನ್ನು ಗೆಲ್ತಾ ಬರ್ತಾನೆ. ಆನಂತರ ಸೂರತ್ನ ಮೇಲೆ ದಾಳಿ ಇದು ಎಲ್ಲಿ ಬರುತ್ತೆ ಅಂದ್ರೆ ಪಶ್ಚಿಮ ತೀರದಲ್ಲಿ ಸಂಪದ್ಭರಿತ ಬಂದರವಾಗಿದ್ದ ಸೂರತ್ನ ಮೇಲೆ ಸಾಮಾನ್ಯ ಶಕ 1664ರಲ್ಲಿ ಶಿವಾಜಿಯು ದಾಳಿ ಮಾಡಿ ಅದನ್ನು ಕೊಳ್ಳೆ ಹೊಡೆದನು. ಇದರಿಂದ ಶಿವಾಜಿಯು 1 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದನು. ಮೊಘಲರನ್ನು ಬೆಂಬಲಿಸಿದ ಇಂಗ್ಲಿಷರನ್ನು ಹಿಮ್ಮೆಟ್ಟಿದನು. ಶಿವಾಜಿಯು ವಿರುದ್ಧ ಔರಂಗಜೇಬನು ರಾಜಾ ಜೈಸಿಂಗ್ನನ್ನು ಕಳುಹಿಸಿದನು. ರಾಜಾ ಜೈಸಿಂಗ್ನನ್ನು ಕಳುಹಿಸ್ತಾನೆ. ಆದರೆ ಸೂರತ್ನಿಂದ ಪಲಾಯನಗೊಂಡಿದ್ದು ಶಿವಾಜಿಯು. ಆದರೆ ಜೈಸಿಂಗ್ನನ್ನು ಕಳುಹಿಸಿದ್ದು ಔರಂಗಜೇಬ್. ತನ್ನ ಮಿಂಚಿನ ದಾಳಿಗಳ ಮೂಲಕ ಜೈಸಿಂಗನು ಪುರಂದರ, ರಾಯಗಢ ಮುಂತಾದ ಕೋಟೆಗಳನ್ನು ಸ್ವಾಧೀನಪಡಿಸಿಕೊಂಡನು. ಸಾಮಾನ್ಯ ಶಕ 1665ರಲ್ಲಿ ಸಹಿ ಹಾಕಲಾದ ಪುರಂದರ ಒಪ್ಪಂದದಂತೆ ಶಿವಾಜಿಯು 23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸಿದ ಮತ್ತು 12 ಕೋಟೆಗಳನ್ನು ಮಾತ್ರ ತನ್ನಲ್ಲಿ ಉಳಿಸಿಕೊಂಡನು. ಔರಂಗಜೇಬನಿಗೆ ಕಪ್ಪ ಕಾಣಿಕೆಯನ್ನು ಕೊಡಲು ಒಪ್ಪಿಕೊಂಡನು. ಶಿವಾಜಿಯು ಔರಂಗಜೇಬನಿಗೆ ಏನು ಮಾಡ್ತಾನೋ ಕಪ್ಪ ಕಾಣಿಕೆಯನ್ನು ಕೊಡೋಕೆ ಒಪ್ಕೋತಾನೋ. ಆನಂತರ 12 ಕೋಟೆಗಳನ್ನು ತನ್ನಲ್ಲೇ ಉಳಿಸ್ಕೋತಾನೋ, 23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸ್ತಾನೆ. ಆಮೇಲೆ ಶಿವಾಜಿಯ ಮಗ ಸಾಂಬಾಜಿಯನ್ನು 5000 ಮನಸ್ತಬ್ಧರಾಗಿ ನೇಮಕ ಮಾಡಲಾಯಿತು. ಜೈಸಿಂಗ್ನ ಒತ್ತಾಯದ ಮೇರೆಗೆ ಶಿವಾಜಿಯು ಆಗ್ರಾದಲ್ಲಿನ ಮೊಘಲರ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಜೈಸಿಂಗ್ನ ಒತ್ತಾಯದ ಮೇರೆಗೆ ಶಿವಾಜಿ ಆಗ್ರಾದಲ್ಲಿನ ಮೊಘಲರ ಸ್ಥಾನಕ್ಕೆ ಭೇಟಿ ನೀಡ್ತಾನೆ ಅಂತ ಹೇಳ್ತಾರೆ. ಆದರೆ ಔರಂಗಜೇಬನ ಶಿವಾಜಿಯನ್ನು ಅವಮಾನಗೊಳಿಸಿ ಬಂಧನದಲ್ಲಿಟ್ಟನು. 1666ರಲ್ಲಿ ಶಿವಾಜಿಯು ಅನಾರೋಗ್ಯಂತೆ ನಟಿಸಿ ಸಿಹಿ ತುಂಬಿದ ಬುಟ್ಟಿಗಳನ್ನು ದಾನ ಮಾಡಲು ಹೊರಗೆ ಕಳುಹಿಸುತ್ತಿದ್ದನು. ಅವಕಾಶ ನೋಡಿ ಬುಟ್ಟಿಯಲ್ಲಿ ಅಡಗಿಕೊಂಡು ಸಂಭಾಜಿಯೊಂದಿಗೆ ತಪ್ಪಿಸಿಕೊಂಡನು. ಅವನು ಸನ್ಯಾಸಿಯ ವೇಷದಲ್ಲಿ ತನ್ನ ರಾಜ್ಯ ತಲುಪಿದನು. ನಂತರ ಶಿವಾಜಿಯು 2 ಬಾರಿ ಸೂರತನ್ನು ಲೂಟಿ ಮಾಡಿದನು. ಅಲ್ಲದೆ ಹಿಂದೆ ಮೊಘಲರಿಗೆ ಬಿಟ್ಟು ಕೊಟ್ಟಿದ್ದ ಎಲ್ಲ ಕೋಟೆಗಳನ್ನು ಅವನು ಮರುವಶಪಡಿಸಿಕೊಂಡನು. ಔರಂಗಜೇಬನಿಗೆ ಅವನನ್ನು ನಿಗ್ರಹಿಸಲು ಸಾಧ್ಯವಾಗಲಿಲ್ಲ.
ಈತ ಮೊದಲೇ ಕಿರು ವ್ಯಕ್ತಿಯಾಗಿದ್ದರಿಂದ ಆ ತುಂಬಿದ ಬುಟ್ಟಿಯೊಳಗಡೆ ಕುಳಿತುಕೊಂಡು ಆ ರಾಜ್ಯದಲ್ಲಿ ಆ ಕಾರಾಗೃಹದಿಂದ ಒಂದು ಉಪಾಯವನ್ನು ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾನೆ. ಬಂದ ನಂತರ ಸೂರತನ ಮತ್ತೆ 2 ಬಾರಿ ಲೂಟಿ ಮಾಡ್ತಾನೆ. ಮೊಘಲರಿಗೆ ಬಿಟ್ಟು ಕೊಟ್ಟಿದ್ದ ಒಂದಷ್ಟು ಕೋಟೆಗಳನ್ನು ಮತ್ತೆ ಆತ ಮರು ವಶಪಡಿಸ್ಕೊತಾನೆ. ಆನಂತರ ಔರಂಗಜೇಬನಿಗೆ ಅವನನ್ನು ನಿಗ್ರಹಿಸಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಶಿವಾಜಿಯ ಕಿರೀಟಧಾರಣೆ ಯಾವ ವಯಸ್ಸಿನಲ್ಲಿ ಆಯಿತು ಮತ್ತು ಯಾವ ರೀತಿ ಆಯಿತು? ಶಿವಾಜಿಯು ಸಾಮಾನ್ಯ ಶಕ 1674ರಲ್ಲಿ ರಾಜನಾಗಿ ಕಿರೀಟಧಾರಣೆ ಮಾಡಿಕೊಂಡು ಇವನ ಪಟ್ಟಾಭಿಷೇಕವು ರಾಯಗಢ ಎಂಬಲ್ಲಿ ವೈಭವ ಮತ್ತು ವೈಜ್ಞಾನಿಕ ವಿಧಿ ಆಚರಣೆಗಳ ಪ್ರಕಾರ ನಡೆಯಿತು. ಇವನು ಛತ್ರಪತಿ ಎಂಬ ಬಿರುದನ್ನು ಪಡೆದುಕೊಂಡನು. ಕೆಲವು ಸಮಯದ ನಂತರ ಈತನಿಗೆ ಛತ್ರಪತಿ ಎಂಬ ಬಿರುದನ್ನು ಪಡೆದುಕೊತಾನ. ಕೆಲವು ಸಮಯದ ನಂತರ ಶಿವಾಜಿಯು ಹುಬ್ಬಳ್ಳಿ, ಜಂಜಿ ಮತ್ತು ವೇಲೂರುಗಳನ್ನು ಆಕ್ರಮಿಸಿದನು. ತಂಜಾವೂರಿನ ರಾಜನಾಗಿದ್ದ ಅವನ ಮಲ ಸಹೋದರ ವೆಂಕೋಜಿಯನ್ನು ತನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಂಡನು. ಶಿವಾಜಿಯು ಸಾಮಾನ್ಯ ಶಕ 1680ರಲ್ಲಿ ಮರಣ ಕೂಡ ಹೊಂತಾನ. ಶಿವಾಜಿಯ ಆಡಳಿತ ಪದ್ಧತಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದು. ಮೊದಲನೇದಾಗಿ ಕೇಂದ್ರ ಸರ್ಕಾರ. ಈತನ ರಾಜ್ಯಭಾರದಲ್ಲಿ ಕೇಂದ್ರ ಸರ್ಕಾರವು ಕೂಡ ಇತ್ತು. ಶಿವಾಜಿಯು ಮರಾಠ ರಾಜ್ಯವನ್ನು ನಿರ್ಮಿಸಿದಲ್ಲದೆ ತನ್ನ ಆಡಳಿತವನ್ನು ಸಮರ್ಥ ರೀತಿಯಲ್ಲಿ ಸಂಘಟಿಸಿದನು. ಇವನು ಸರ್ಕಾರದ ಏಕಮಾತ್ರ ಮುಖ್ಯಸ್ಥನಾಗಿದ್ದು ಎಲ್ಲ ಅಧಿಕಾರ ಅವನಲ್ಲೇ ಕೇಂದ್ರೀಕೃತವಾಗಿತ್ತು. ಅವನು ಮಂತ್ರಿ ಮಂಡಲವನ್ನು ರಚಿಸಿದನು. ಇದು 8 ಜನ ಮಂತ್ರಿಗಳನ್ನೊಳಗೊಂಡಿತ್ತು ಹಾಗೂ ಅವರನ್ನು ಅಷ್ಟಪ್ರಧಾನರೆಂದು ಕರೆಯಲಾಗುತ್ತಿತ್ತು ಅಂತಕ್ಕಂಥದ್ದನ್ನು ಇಲ್ಲಿ ನೋಡು. ಈ ಮಂತ್ರಿಮಂಡಲದಲ್ಲಿ 8 ಜನ ಮಂತ್ರಿಮಂಡಲಗಳಿದ್ದವು. ಇವರಿಗೆ ಅಷ್ಟಪ್ರಧಾನ ಎಂದು ಕರೆಯುತ್ತಿದ್ದರು. ಮೊದಲನೇದಾಗಿ ಪೇಶ್ವೆ ಅಂತಕ್ಕಂಥವ್ರು. ಈತ ಪ್ರಧಾನಮಂತ್ರಿ. ಈತನ ಕೆಲಸ ಏನಾಗಿತ್ತು ಅಂದ್ರೆ ಜನರ ಕ್ಷೇಮ ಮತ್ತು ರಾಜ್ಯದ ಹಿತಗಳನ್ನು ನೋಡಿಕೊಳ್ಳುವುದು ಪ್ರಧಾನಮಂತ್ರಿ ಅಥವಾ ಪೇಶ್ವೆಯ ಕಾರ್ಯವಾಗಿತ್ತು. ಆನಂತರ ಅಮಾತ್ಯ, ಹಣಕಾಸು ಮಂತ್ರಿ. ಈತ ಹಣಕಾಸು ಮಂತ್ರಿ ಆಗಿರ್ತಾನೆ. ಹಣಕಾಸಿನ ಸಮಸ್ಯೆಗಳನ್ನು ಈತನಿಗೆ ಒಪ್ಪಿಸಿರ್ತಾನೆ. ಆನಂತರ ಮಂತ್ರಿ ಇತಿಹಾಸಕಾರ ಅಂತ ಹೇಳ್ಬೋದು. ರಾಜನ ದೈನಂದಿನ ಚಟುವಟಿಕೆಗಳನ್ನು ಬರೆದು ದಿನಚರಿಯನ್ನು ಇಡುವವನು, ಅಂದ್ರೆ ರಾಜನ ದೈನಂದಿನ ಚಟುವಟಿಕೆಗಳನ್ನು ಸಂಗ್ರಹಿಸಿ ಇಡುವವನು. ಆಮೇಲೆ ಸಾಮಂತ ಅಥವಾ ಸುಮಂತ ಅಂತ ಕರೀತಾರೆ. ಮೊದಲನೇದಾಗಿ ವಿದೇಶಾಂಗ ವ್ಯವಹಾರಗಳ ಉಸ್ತುವಾರಿಯನ್ನು ನೋಡ್ತಾನೆ. ಸಚಿವ, ರಾಜಪತ್ರ ವ್ಯವಹಾರ ನೋಡಿಕೊಳ್ಳುವವರು. ಆನಂತರ ಪಂಡಿತರಾವ ಅಂದ್ರೆ ದಾನದಕ್ಷ, ಎಲ್ಲ ಧಾರ್ಮಿಕ ವ್ಯವಹಾರಗಳ ಉಸ್ತುವಾರಿ ಹೊಂದಿದವ ಪಂಡಿತರಾವ್. ಆಮೇಲೆ ಸೇನಾಪತಿ ಸರ್ ಇಬ್ನ್ ಬತೂತ್ ಸೈನ್ಯದ ಮುಖ್ಯ ದಂಡನಾಯಕ ಆಗಿರ್ತಾನೆ. ಇನ್ನೊಬ್ಬ ಸೈನ್ಯದ ಮುಖ್ಯ ದಂಡನಾಯಕ. ನ್ಯಾಯಾಧೀಶ ಅಂತಕ್ಕಂಥದ್ದು. ಮುಖ್ಯ ನ್ಯಾಯಾಧೀಶ ನಾಗರಿಕ ಮತ್ತು ಸೈನಿಕ ನ್ಯಾಯಗಳಿಗೆ ಜವಾಬ್ದಾರ. ಸರ್ಕಾರದಲ್ಲಿ 18 ಇಲಾಖೆಗಳಿದ್ದು ಇವು ವಿವಿಧ ಮಂತ್ರಿಗಳ ಉಸ್ತುವಾರಿಯಲ್ಲಿದ್ದವು. ಅಂದ್ರೆ ಅವರು ರಾಜನ ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನದಲ್ಲಿ ಈ 8 ಅಷ್ಟಪ್ರಧಾನರು ಅಂತ ಕರೀತಾರಲ್ಲ, ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಆನಂತರ ಪ್ರಾಂತೀಯ ಸರ್ಕಾರ. ಶಿವಾಜಿಯು ತನ್ನ ರಾಜ್ಯವನ್ನು ಸ್ವರಾಜ್ಯ ಎಂದು ಕರೆಯಲಾಗಿದ್ದ 4 ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದನು. ಪ್ರತಿಯೊಂದು ಪ್ರಾಂತ್ಯಕ್ಕೂ ಸರ್ದೇಶಮುಖ ಎಂಬ ರಾಜ್ಯಪಾಲನನ್ನು ನೇಮಿಸಲಾಗಿತ್ತು. ಸ್ವರಾಜ್ಯಗಳನ್ನು ಅನೇಕ ಪ್ರಾಂತ ಅಥವಾ ಜಿಲ್ಲೆಗಳ ಸಮೂಹಗಳಾಗಿ ಪುನರ್ ವಿಂಗಡಿಸಲಾಗಿತ್ತು. ಜಿಲ್ಲೆಗಳನ್ನು ದೇಶ್ ಎಂದು ಕರೆಯಲಾಗಿತ್ತು ಮತ್ತು ದೇಶ್ಮುಖ್ ಅಥವಾ ದೇಶಪಾಂಡೆ ಅದರ ಮುಖ್ಯಸ್ಥನಾಗಿದ್ದನು. ಅವುಗಳನ್ನು ಪರಗಣಗಳೆಂಬ ಉಪವಿಭಾಗಗಳನ್ನಾಗಿ ಮಾಡಲಾಗಿತ್ತು. ಅಂದರೆ ಜಿಲ್ಲೆಗಳು ಅಥವಾ ದೇಶಗಳನ್ನು ಪ್ರಾಂತ ಅಥವಾ ಜಿಲ್ಲೆಗಳ ಸಮೂಹವನ್ನು ಇಲ್ಲಿ ಪರಗಣಗಳೆಂಬ ಮಾಡಲಾಯಿತು. ದೇಸಾಯಿ ಎಂಬ ಅಧಿಕಾರ ಇವುಗಳನ್ನು ನೋಡಿಕೊಳ್ಳುತ್ತಿದ್ದನು. ಗ್ರಾಮ ಸಭೆಯು ಆಡಳಿತದ ಅತಿ ಚಿಕ್ಕ ಘಟಕವಾಗಿತ್ತು. ಶಿವಾಜಿಯು ತನ್ನ ಅಧಿಕಾರಿಗಳಿಗೆ ಜಹಗೀರ್ ನೀಡುವ ಪದ್ಧತಿಯನ್ನು ರದ್ದುಪಡಿಸಿ ನಗದು ವೇತನ ಪಾವತಿಸಲಾರಂಭಿಸಿದನು. ಕಂದಾಯ ಪದ್ಧತಿ ಅಂದರೆ ಭೂಮಿಯ ಫಲವತ್ತತೆ ಮತ್ತು ಉತ್ಪತ್ತಿಯನ್ನಾಧರಿಸಿ ಶಿವಾಜಿಯು ಭೂಮಿಯನ್ನು ವರ್ಗೀಕರಿಸಿದನು. ಭೂ ಕಂದಾಯವನ್ನು ಉತ್ಪನ್ನದ ಶೇಕಡ 30ಕ್ಕೆ ನಿಗದಿಗೊಳಿಸಿದ್ದನು. ಆದರೆ ನಂತರದಲ್ಲಿ ಅವರನ್ನು ಶೇಕಡ 40ಕ್ಕೆ ಹೆಚ್ಚಿಸಿದನು. ಆಮೇಲೆ ನಗದು ರೂಪದಲ್ಲಾಗಲಿ
ಇಲ್ಲವೇ ಧಾನ್ಯ ರೂಪದಲ್ಲಾಗಲಿ ಪಾವತಿಸಬೇಕಾಗಿತ್ತು. ಕ್ಷಾಮ ಮತ್ತು ಯಾವುದೇ ಪ್ರಾಕೃತಿಕ ವಿಕೋಪಗಳಿದ್ದಾಗ ಭೂ ಕಂದಾಯವನ್ನು ಮನ್ನಾ ಮಾಡಲಾಗ್ತಿತ್ತು. ಅದೇ ರೀತಿ ಗೆದ್ದ ಪ್ರದೇಶಗಳಿಂದ ಶಿವಾಜಿ ಚೌತ್ ಮತ್ತು ಸರ್ದೇಶ್ಮುಖ್ ಎಂಬ ಇನ್ನೆರಡು ಪ್ರಮುಖ ತೆರಿಗೆ ಮತ್ತು ಅಥವಾ ಸೈನಿಕ ಕಾಣಿಕೆಗಳನ್ನು ಸಂಗ್ರಹಿಸುತ್ತಿದ್ದ. ಚೌತ ಅಂದರೆ ಏನು ಅಂದ್ರೆ ಶಿವಾಜಿಯ ನೇರ ಆಡಳಿತಕ್ಕೆ ಒಳಪಡದ ಅವನ ಸಾಮ್ರಾಜ್ಯದ ನೆರೆಯ ಪ್ರದೇಶಗಳು ತಾವು ಸಂಗ್ರಹಿಸಿದ ಭೂ ಕಂದಾಯದಲ್ಲಿ 1/4 ಭಾಗವನ್ನು ಅವನಿಗೆ ನೀಡಬೇಕಿತ್ತು. ಇದನ್ನು ಚೌತ್ ಎಂದು ಕರೆಯಲಾಗುತ್ತಿತ್ತು. ಇದಕ್ಕೆ ಪ್ರತಿಯಾಗಿ ಅವನು ಸೈನಿಕ ರಕ್ಷೆಯನ್ನು ನೀಡ್ತಿದ್ದ. ಆಮೇಲೆ ಸರ್ದೇಶ್ಮುಖ ಅಂದ್ರೆ ರೈತರು ತಾವು ಸ್ಥಳೀಯ ಕಂದಾಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ನಿಯಮಿತ ತೆರಿಗೆಗಳೊಂದಿಗೆ ಹೆಚ್ಚುವರಿ ಶೇಕಡ 10ರಷ್ಟು ತೆರಿಗೆಯನ್ನು ನೇರವಾಗಿ ಶಿವಾಜಿಗೆ ಅಥವಾ ಕೇಂದ್ರಾಡಳಿತಕ್ಕೆ ಕೊಡಬೇಕಿತ್ತು. ಇದನ್ನು ಸರ್ದೇಶ್ಮುಖ ಎಂದು ಕರೆಯಲಾಗುತ್ತಿತ್ತು ಅಂತಕ್ಕಂಥದ್ದು. ಈತನ ಸಾಮ್ರಾಜ್ಯದಲ್ಲಿ ಸೈನಿಕ ವ್ಯವಸ್ಥೆ ಯಾವ ರೀತಿ ಇತ್ತು? ಸೈನಿಕ ವ್ಯವಸ್ಥೆಯನ್ನು ನೋಡೋದಾದರೆ ಶಿವಾಜಿಯ ರಾಜ್ಯವು ಸೈನಿಕ ರಾಜ್ಯವಾಗಿತ್ತು. ಆದ್ದರಿಂದ ಸೈನ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು. ರಾಜನೇ ಸೈನ್ಯದ ಮುಖ್ಯಸ್ಥನಾಗಿದ್ದನು. ಸೇನಾಪತಿ ಅವನ ಅಧೀನದಲ್ಲಿದ್ದನು. ಶಿವಾಜಿಯ ಸೈನ್ಯವು ಕಾಲಾಳು, ಅಶ್ವಪಡೆ ಮತ್ತು ಪಿರಂಗಿ ಪಡೆ ಮತ್ತು ಒಂಟೆ ಮತ್ತು ಆನೆಗಳನ್ನು ಒಳಗೊಂಡಿತು. ಅಂದರೆ ಶಿವಾಜಿಯ ಪಡೆಗಳು ಕಾಲಾಳ, ಅಶ್ವಪಡೆ ಮತ್ತು ಪಿರಂಗಿ ಪಡೆ ಮತ್ತು ಒಂಟೆ ಮತ್ತು ಆನೆಗಳನ್ನು ಒಳಗೊಂಡಿತ್ತು. ಕಾಲ್ದಳದ ಸೈನಿಕರಿಗೆ ಗೆರಿಲ್ಲಾ ಮತ್ತು ಪರ್ವತ ಯುದ್ಧ ಕಲೆಯಲ್ಲಿ ವಿಶೇಷ ತರಬೇತಿ ನೀಡಲಾಗುತ್ತಿತ್ತು. ಸೈನಿಕರು ಮಹಿಳೆಯರನ್ನು ಯುದ್ಧ ಭೂಮಿಗೆ ಕರೆದುಕೊಂಡು ಹೋಗುವಂತಿರಲಿಲ್ಲ. ಮಹಿಳೆಯರನ್ನು ವರ್ತಕರು, ಬ್ರಾಹ್ಮಣರು, ಹಸುಗಳು ಮತ್ತು ಕೃಷಿಕರನ್ನು ಸೈನಿಕರು ಕೆಟ್ಟದಾಗಿ ನಡೆಸಿಕೊಳ್ಳುವಂತಿರಲಿಲ್ಲ. ಕಾಲ್ದಳ ಮತ್ತು ಅಶ್ವದಳದಲ್ಲಿ ನಾಯಕರು ಹವಾಲ್ದಾರರು, ಜಮಾಲ್ದಾರರು, ಹಜಾರಿಗಳು ಮತ್ತಿತರ ವಿವಿಧ ಶ್ರೇಣಿಯ ಸೈನಿಕಾಧಿಕಾರಿಗಳು ಇದ್ದರು. ಶಿವಾಜಿಯು 200 ಹಡಗುಗಳನ್ನೊಳಗೊಂಡ ಬಲಿಷ್ಠ ನೌಕಾಪಡೆ ಹೊಂದಿದ್ದನು. ಕಾನ್ಹೋಜಿ ಆಂಗ್ಲೇ ಆಮೇಲೆ ಮರಾಠರ ಪ್ರಸಿದ್ಧ ನೌಕಾದಳವಾಗಿದ್ದನು. ಅಂದರೆ 200 ಹಡಗುಗಳನ್ನೊಳಗೊಂಡ ಬಲಿಷ್ಠ ನೌಕಾಪಡೆ ಹೊಂದಿದ್ದನು ಮತ್ತು ಕಾನ್ಹೋಜಿ ಆಂಗ್ರೆ ಮರಾಠರ ಪ್ರಸಿದ್ಧ ನೌಕಾದಳಪತಿಯಾಗಿದ್ದ. ಈತ ನೌಕಾದಳದ ಶ್ರೇಷ್ಠ ಅಧಿಪತಿ ಯಾರಂತ ಕೇಳಿದ್ರೆ ಕಾನ್ಹೋಜಿ ಆಂಗ್ರೆ ಮರಾಠರ ಪ್ರಸಿದ್ಧ ನೌಕಾದಳ ಅಧಿಪತಿ ಆಗಿದ್ದ ಅಂತಕ್ಕಂಥದ್ದು. ಅನಂತರ ನ್ಯಾಯಾಂಗ ಪದ್ಧತಿ ಈತನ ಕಾಲದಲ್ಲಿ ಯಾವ ರೀತಿ ಇತ್ತು? ಈತನ ರಾಜ್ಯಭಾರದಲ್ಲಿ ನ್ಯಾಯಾಂಗ ಪದ್ಧತಿಯಲ್ಲಿ ಸರ್ವೋಚ್ಚ ನ್ಯಾಯಾಧೀಶರು ಯಾರಾಗಿದ್ದರು? ಇಲ್ಲಿನ ರಾಜನೇ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದ ಅಂತ ಹೇಳ್ತಾನೆ. ಗ್ರಾಮ ಪಂಚಾಯಿತಿಗಳು, ನಾಗರಿಕ ಮೊಕದ್ದಮೆಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಹಾಗೂ ರಾಜ್ಯಪಾಲರು ಅಪರಾಧ ಪ್ರಕರಣಗಳನ್ನು ಇತ್ಯರ್ಥಪಡಿಸುತ್ತಿದ್ದರು. ಗ್ರಾಮ ನ್ಯಾಯಾಲಯಗಳು ತೀರ್ಪುಗಳಿಗೆ ರಾಜಮನ್ನಣೆ ಇತ್ತು. ರಾಜ ಮತ್ತು ನ್ಯಾಯಾಧೀಶರು ಮೇಲ್ಮನವಿಗಳ ಬಗ್ಗೆ ಆಲಿಸುತ್ತಿದ್ದರು. ನ್ಯಾಯಾಧೀಶನು ನಾಗರಿಕ ಮತ್ತು ಸೈನಿಕ ನ್ಯಾಯ ನಿರ್ವಹಣೆಗೆ ಜವಾಬ್ದಾರನಾಗಿದ್ದನು ಅಂತೇಳಿ ಇಷ್ಟು ಶಿವಾಜಿಯ ಒಂದು ಸಾಮ್ರಾಜ್ಯ ವಿಸ್ತರಣೆ ಆಗಿರ್ಬೋದು, ಆತನ ಆಡಳಿತ ಪದ್ಧತಿ ಆಗಿರ್ಬೋದು, ಆತನ ಕಂದಾಯ ಇಲಾಖೆ, ಈತನ ಬಗ್ಗೆ ಎಲ್ಲವೂ